ಅವ್ರು ಏನ್ ಹೇಳ್ತಾರ ಅಂತಂದ್ರೆ ಕರ್ಮದ ಮೂಲಕ ಅವರು ಕೆರೆ ಕಟ್ಟೆ ಬಾವಿ ಹಳ್ಳ ಕೊಳ್ಳಗಳನ್ನ ನಿರ್ಮಾಣ ಮಾಡಿದ್ರು. ಮತ್ತೆ ಗಿಡ ಮರಗಳನ್ನ ನೆಟ್ಟರು. ಸಾವಿರಾರು ಗಿಡ ಮರಗಳನ್ನ ಅವಾಗ 12ನೇ ಶತಮಾನದಲ್ಲಿ ನೆಟ್ಟಿರುತ್ತೆ. ನೋಡ್ರಿ ಅವರ ಪರಿಸರ ಪ್ರಜ್ಞೆ. ಒಂದ್ಸಾರಿ ಪದ್ಮಶ್ರೀ ಪುರಸ್ಕೃತಿಯಾಗಿರುವಂತಹ ಸಾಲುಮರದ ತಿಮ್ಮಕ್ಕ ಅವರಿಗೆ ಮೀಡಿಯಾದವರು ಒಂದು ಪ್ರಶ್ನೆ ಕೇಳಿದಂತೆ. ತಿಮ್ಮಕ್ಕನವರು ಅವರು ಎಲ್ಲಿಯೂ ವೇದಿಕೆಗಳಲ್ಲಿ ಜಾಸ್ತಿ ಮಾತಾಡಿಲ್ಲ. ಕೆರೆಯ ಹಿಂದೆ ನೀವು ಈ ಗಿಡ ಮರಗಳನ್ನ ನೆಡಲಿಕ್ಕೆ ಏನು ಉದ್ದೇಶ, ಏನು ಕಾರಣ ಅಂತ ಹೇಳಿದಂತೆ. ಇಲ್ಲ, ನನ್ನ ಮಕ್ಕಳಿಗೆ ಇಲ್ಲ, ಹಾಗಾಗಿ ನಾನು ಗಿಡ ಮರಗಳನ್ನ ನೆಟ್ಟೆ ಅಂತೇಳಿ. ಅದಕ್ಕೂ ಒಂದೊಂದು ಹೆಜ್ಜೆ ಮುಂದೆ ಹೋಗಿ ಒಬ್ಬರು ಪ್ರಶ್ನೆ ಕೇಳಿದಂತೆ. ಆದ್ರೂ ನಿಮ್ಗೆ ಇನ್ನೂ ಒಂದು ಪ್ರೇರಣೆ ಆಗಿರ್ಬೋದಲ್ಲ, ಮತ್ತೇನು ಪ್ರೇರಣೆ ಆಗಿದೆ ಅಂತ ಹೇಳಿ ಕೇಳಿದಂತೆ. ಇಲ್ಲ, ನಾನು ವಚನ ಸಾಹಿತ್ಯದಲ್ಲಿ ಬರುವಂತಹ ಸಿದ್ದರಾಮಯ್ಯ ನೋಡ್ತೀನಿ ನಾನು, ಹಾಗಾಗಿ ಅವರ ಪ್ರೇರಣೆ. ಅವರು ಅವಾಗ ತೋಟಗಳನ್ನ ಮರಗಳನ್ನ ನಿರ್ಮಾಣ ಮಾಡ್ತಾ ಇದ್ರು, ಕೆರೆಗಳನ್ನ ನಿರ್ಮಾಣ ಮಾಡ್ತಾ ಇದ್ರು ಅಂತ ಕೇಳಿದ್ದೆ. ಹಾಗಾಗಿ ನಾನು ಅವರ ಒಂದು ಪ್ರೇರಣೆಯಿಂದ ಗಿಡ ಮರಗಳನ್ನ ನೆಟ್ಟೆ. ಇನ್ನು ವಿಶ್ವ ಪ್ರಸಿದ್ಧಿ ಅವರು ಸಾಲುಮರದ ತಿಮ್ಮಕ್ಕ, ಅವರಿಗೆ ಪ್ರೇರಣೆಯಾಗಿದ್ದು ನಮ್ಮ ಕನ್ನಡ ನಾಡಿನ ಸಿದ್ದರಾಮ, ಕರ್ಮಯೋಗಿ ಸಿದ್ದರಾಮ. ನೋಡ್ರಿ ಎಷ್ಟೊಂದು ಎಲ್ಲಿಂದ ಎಲ್ಲಿಗೆ ಸಂಬಂಧ. ಇನ್ನು ಸ್ತ್ರೀ ಸಮಾನತೆ ಮತ್ತು ಸ್ವಾತಂತ್ರ್ಯ. ಸ್ತ್ರೀ ಸಮಾನತೆಗೆ ಅಲ್ಲೊಂದಿಲ್ಲೋ ಈಗಲೂ ಕೂಡ ಸ್ವಾತಂತ್ರ್ಯ ಇಲ್ಲ ಎನ್ನುವಂಥ ಮನೋಭಾವನೆ ಕೆಲವೊಮ್ಮೆ ನಮ್ಗೆ ಅನಿಸ್ತಾ ಇರುತ್ತೆ. ಆದರೆ 12ನೇ ಶತಮಾನದಲ್ಲಿಯೇ ಸ್ತ್ರೀಯರಿಗೆ ಸಮಾನತೆ ಇತ್ತು ಮತ್ತು ಸ್ವಾತಂತ್ರ್ಯ ಇತ್ತು. ಅಲ್ಲಿ ಅನುಭವ ಮಂಟಪದಲ್ಲಿ ಅಕ್ಕಮಹಾದೇವಿ, ಮುಕ್ತಾಯಕ್ಕ, ಗಂಗಾಂಬಿಕೆ, ನೀಲಾಂಬಿಕೆ, ಸೂಳೆ ಸಂಕವಿ ಮೊದಲಾದ ವಚನಕಾರ್ತಿಯರಿಗೆ ಅವರು ವಚನಗಳನ್ನು ರಚಿಸಲಿಕ್ಕೆ, ವಚನಗಳನ್ನು ಮುಕ್ತವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ರು, ಸಮಾನತೆಯನ್ನು ಕೊಟ್ಟಿದ್ರು. ಅಲ್ಲಿ ಯಾವುದೇ ರೀತಿಯಾದಂತಹ ಮೇಲ್ಜಾತಿ, ಕೆಳಜಾತಿ, ಬಡವ, ಶ್ರೀಮಂತ ಎನ್ನುವಂತಹ ತಾರತಮ್ಯ ಇರಲಿಲ್ಲ. ಎಲ್ಲರಿಗೂ ಮುಕ್ತವಾದ ಅವಕಾಶವನ್ನು ಕೊಟ್ಟಿದ್ರು. ನೋಡ್ರಿ, ಅವಾಗಲೇ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ರು, ಅಷ್ಟು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಿದ್ರು ಅಂತಂದ್ರೆ ಆ ಒಂದು ವಚನ, ಆ ಒಂದು ಪರಿಸರ, ಆ ಒಂದು ವಾತಾವರಣ ಹೇಗಿರ್ಬೋದು ಅಂತ ನಮ್ಗೆ ಗೊತ್ತಾಗುತ್ತೆ. ಇನ್ನು ವಿಶ್ವ ಭಾತೃತ್ವದ ಜೊತೆಗೆ ಪರಿಸರ ಪ್ರಜ್ಞೆಯ ಜೊತೆಗೆ ಕೆಲವೊಂದು ಲೋಕೋಪಕಾರದ ಕೆಲಸಗಳನ್ನ ಮಾಡ್ತಾ ಇದ್ರು ವಚನಕಾರರು. ಏನು ಲೋಕೋಪಕಾರದ ಕೆಲಸಗಳನ್ನ? ನಾವೀಗ ಅವಾಗಿನ ಕಾಲದಾಗೆಲ್ಲ ರಸ್ತೆಯ ಬದಿಗಳಲ್ಲಿ ಅರವಟ್ಟಿಗೆಗಳಂತ ಹೇಳಿ ನಿರ್ಮಾಣ ಮಾಡ್ತಿದ್ರು. ಅರವಟ್ಟಿಗೆಗಳಂತೇಳಿ ಈಗೆಲ್ಲ ಬಸ್ಸಿನ ವ್ಯವಸ್ಥೆಗಳಿರಲಿಲ್ಲ. ದೂರ ಊರುಗಳಿಗೆಲ್ಲ ಹೋಗ್ಬೇಕು ಅಂತಂದ್ರೆ ನಡೆದೇ ಹೋಗ್ಬೇಕಾಗಿತ್ತು, ಅಥವಾ ಕುದುರೆ ಸವಾರಿ ಅಥವಾ ತಮ್ಮ ಗಾಡಿ ಸವಾರಿಗಳಲ್ಲಿ ಹೋಗ್ಬೇಕಿತ್ತು. ಅರವಟ್ಟಿಗೆಗಳನ್ನ ಅಲ್ಲಲ್ಲಿ ನೀರು ಅಥವಾ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ರು. ಆ ಒಂದು ಅಂಶ ಈಗಲೂ ಕೂಡ ಪ್ರಸ್ತುತ ಅನಿಸುತ್ತೆ. ನಾವು ಏನಾದರೂ ಬೆಂಗಳೂರು ಕಡೆ ಪ್ರಯಾಣ ಮಾಡಬೇಕು ಅಂತಂದಾಗ ಸಿದ್ಧಗಂಗಾ ಮಠ ಸಿಗುತ್ತೆ ತುಮಕೂರಿನಲ್ಲಿ. ಅಲ್ಲಿ ಲಕ್ಷಾಂತರ ಭಕ್ತರು ಪ್ರತಿನಿತ್ಯ ಆ ಮಠದ ಒಂದು ಹೋಗಿ ಅವ್ರು ಫ್ರೆಶ್ ಅಪ್ ಆಗೋದಿರಲಿ, ಅಥವಾ ಸ್ನಾನ ಮಾಡೋದಿರಲಿ, ಅಥವಾ ಊಟ ಉಪಚಾರ ಎಲ್ಲ ವ್ಯವಸ್ಥೆಯನ್ನು ಆ ಮಠದಲ್ಲಿ, ಯಾವ ಜಾತಿ ಇಲ್ಲ, ಯಾವ ಮತ ಇಲ್ಲ, ಪಂಥ ಇಲ್ಲ, ಬೇರೆ ಎಲ್ಲರಿಗೂ ಅಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಅಂದ್ರೆ ನಾವು ಮುಂಚಿತವಾಗಿ ಹೇಳ್ಬೇಕು ಅಂತಿಲ್ಲ, ನಾವು ಇಷ್ಟು ಜನ ಬರ್ತಾ ಇದ್ದೀವಿ, ಇದನ್ನ ವ್ಯವಸ್ಥೆ ಮಾಡಿ, ಅದೇನಿಲ್ಲ. ಅಲ್ಲಿ ಸತತವಾಗಿ ನಡೀತಾ ಇರುತ್ತೆ. ಇದಕ್ಕೆ ಪ್ರೇರಣೆ ಏನಪ್ಪಾ ಅಂತಂದ್ರೆ 12ನೇ ಶತಮಾನದಲ್ಲಿರುವಂತಹ ನಮ್ಮ ಶರಣರ, ನಮ್ಮ ವಚನಕಾರರ ಒಂದು ಪ್ರೇರಣೆ ಅಂತ ಹೇಳಿ ಹೇಳ್ಬಹುದು. ಈ ರೀತಿ ಸಾಮಾಜಿಕ ಮೌಲ್ಯಗಳನ್ನು ಎಷ್ಟು ಹೇಳ್ತಾ ಹೋದ್ರು, ನಾನು ಆಗಲೇ ಹೇಳಿದೆ, ಎಷ್ಟನ್ನ ಹೇಳಿದ್ರು ಕೂಡ ಕಡಿಮೆ. ಇನ್ನು ಇವರು ನೀಡಿದಂಥ ನೈತಿಕ ಮೌಲ್ಯಗಳು ಏನೇನಿದೆ? ಸಾಮಾಜಿಕ ಮೌಲ್ಯಗಳೊಂದಿಗೆ ವಚನಗಳಲ್ಲಿ ಬರುವಂತಹ ನೈತಿಕ ಮೌಲ್ಯಗಳು ಯಾವ್ಯಾವು? ನೈತಿಕ ಮೌಲ್ಯ ಅಂದ ತಕ್ಷಣ ವೈಯಕ್ತಿಕವಾಗಿ ನಾವು ತೆಗೆದುಕೊಳ್ಳುತ್ತೇವೆ ಮತ್ತು ಸಾಮೂಹಿಕವಾಗಿ ತಗೊಳ್ಳಲ್ಲ. ಆದ್ರೆ ನೈತಿಕತೆ ಅನ್ನೋದು ನಮ್ಮ ವೈಯಕ್ತಿಕ ಜೀವನಕ್ಕೂ ಬೇಕು, ಸಾಮಾಜಿಕ ಜೀವನಕ್ಕೂ ಬೇಕು. ನುಡಿದಂತೆ ನಡೆ, ನಡೆದಂತೆ ನುಡಿ ಅಂತ ನಾವು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು, ನುಡಿದರೆ ನಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು. ನಮ್ಮ ನಡೆ, ನುಡಿ, ಆಚಾರ, ವಿಚಾರ ಇವೆಲ್ಲವೂ ಕೂಡ ನಮ್ಮ ಮಾತಿನ ಮೇಲೆ, ನಮ್ಮ ನಡೆಯ ಮೇಲೆ, ನಮ್ಮ ನುಡಿಯ ಮೇಲೆ ಇರುತ್ತೆ. ಇದನ್ನ ಅವಾಗ ಹೇಳಿದ್ರು ಅವರು ಅಂತೇಳಿ. ಆ ವಚನ ಈಗ ಕೆಲವರಿಗೆ ಪ್ರಸ್ತುತ ಅನಿಸ್ಬೋದು, ಕೆಲವರಿಗೆ ಅಪ್ರಸ್ತುತ ಅನಿಸ್ಬೋದು. ನೋಡಿ, ನಾವು ಮಾಧ್ಯಮಗಳೆಲ್ಲ ನೋಡ್ತಾ ಇರ್ತೀವಿ, ಹಣದ ಸಾಮ್ರಾಜ್ಯಶಾಹಿಗೆ, ವೈಯಕ್ತಿಕ ಹಿತಾಸಕ್ತಿಗೆ ಜಾಗತಿಕ ನಾಯಕರು ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡ್ತಾರೆ, ಯುದ್ಧೋತ್ಸಾಹಿ ಪ್ರಚೋದನಕಾರಿ ಭಾಷಣಗಳನ್ನು ಮಾಡ್ತಾರೆ, ಯುದ್ಧದ ಒಂದು ಕಿಚ್ಚನ್ನು ಮೂಡಿಸ್ತಾರೆ. ನಾವೆಲ್ಲ ಈಗ ಯುದ್ಧದ ಕರೆಗಳ ಮೇಲೆ ಬರ್ತಾ ಇದ್ದೀವಿ. ಕಳೆದ 2 ತಿಂಗಳಲ್ಲಿ ಇಂಧನದ ಕೊರತೆ ಇತ್ತು. ಈಗಲೂ ಕೂಡ ಮನೆಗಳಲ್ಲಿ ಗ್ಯಾಸ್ ಸಮಸ್ಯೆ ಇದೆ. ಈ ಎಲ್ಲ ಸಮಸ್ಯೆಗಳ ಮೂಲ ಕಾರಣ ಯಾರಂತಂದ್ರೆ ಜಾಗತಿಕ ನಾಯಕನ ಹೇಳಿಕೆಗಳು. ಅವರು ಸೋಷಿಯಲ್ ಮೀಡಿಯಾದಲ್ಲಿ ಎಂತೆಂತಹ ಹೇಳಿಕೆಗಳನ್ನು ಕೊಡ್ತಾರೆ ಅಂತಂದ್ರೆ ವೈಯಕ್ತಿಕ ಹಿತಾಸಕ್ತಿಯನ್ನು ನಡೆಸುವಂತಹ ಸಾಮ್ರಾಜ್ಯಶಾಹಿ ಮಾತುಗಳನ್ನು ಆಡ್ತಾರೆ. ಆ ಮಾತುಗಳು ಅದಕ್ಕೆ ನುಡಿದಂತೆ ನಡೆಯಬೇಕು, ನಡೆದಂತೆ ನುಡಿಬೇಕು ಅಂತ. ನಮ್ಮ ಮಾತುಗಳು, ನಮ್ಮ ನಡತೆ, ನಮ್ಮ ನುಡಿ ಬೇರೆಯವ್ರನ್ನ ಪ್ರಚೋದನೆ ಮಾಡ್ತಾರೆ. ಆ ಒಂದು ಇಂತಹ ವಚನಗಳು ಪ್ರಸ್ತುತ ಜಾಗತಿಕವಾಗಿ ಅವ್ರಿಗೆ ಮುಟ್ಟಿಲ್ಲ ಅಂತ ಕಾಣಿಸುತ್ತೆ. ಹಾಗಾಗಿ ನಮ್ಮಂಥವ್ರ ಕೆಲಸ ಏನಂತಂದ್ರೆ ಜಾಗತಿಕವಾಗಿ ವಚನ ಸಾಹಿತ್ಯದ ಪ್ರಚಾರ ಇನ್ನೂ ಬಹಳಷ್ಟು ಆಗಬೇಕು. ಬಹಳಷ್ಟು ಭಾಷಾಂತರ ಆಗಿದೆ, ಆದರೂ ಕೂಡ
ಜಾಗತಿಕ ಮೌಲ್ಯಗಳು ಸ್ವಲ್ಪ ಕುಸಿತ ಇದೆ ಅನ್ನೋದಕ್ಕೆ ಕಾರಣ ಏನಪ್ಪ ಅಂದರೆ ಇಂತಹ ಸಾಹಿತ್ಯದ ಅಧ್ಯಯನ ಕಡಿಮೆ ವಿದೇಶಿಗರಲ್ಲಿ ಅವ್ರಿಗೆ ಸಮಯದ ಅಭಾವ ಇರ್ಬೋದು, ಅದಕ್ಕೂ ಕಾರಣ ಇರ್ಬೋದು. ಇನ್ನು ರಾಜಕೀಯ ಮೌಲ್ಯಕ್ಕಿಂತ ಮುಂಚೆ ಈ ಮಾನವೀಯ ಮೌಲ್ಯಗಳು, ನೈತಿಕ ಮೌಲ್ಯಗಳಲ್ಲಿ ಒಂದು ಬಸವಣ್ಣನವರ ವಚನ ನಿಮಗೆಲ್ಲರಿಗೂ ಗೊತ್ತಿದೆ. ಕಳಬೇಡ, ಹುಸಿ ನುಡಿಯಲು ಬೇಡ, ಎನ್ನ ಬಣ್ಣಿಸಬೇಡ ಉದ್ದ ಇದೆ, ಭಾಳಷ್ಟಿದೆ, ಹಾಗಾಗಿ ನಾನು ಸ್ಟಾರ್ಟ್ ಮಾಡ್ತೀನಿ. ಇದು ಏನಂದ್ರೆ ಸಪ್ತ ಮೌಲ್ಯಗಳನ್ನು ಹೇಳುತ್ತೆ. ಏನು ಸಪ್ತ ಮೌಲ್ಯಗಳು? ನಾವು ಕಳ್ಳತನ ಮಾಡಬಾರ್ದು, ಸುಳ್ಳನ್ನು ಹೇಳಬಾರ್ದು, ಬೇರೆಯವ್ರನ್ನ ನಿಂದಿಸಬಾರ್ದು, ಮತ್ತು ನಮ್ಮ ಎದುರುಗಡೆ ಬೇರೆಯವ್ರನ್ನ ಅಸಹ್ಯ ಮಾಡಬಾರ್ದು, ಎಲ್ಲರನ್ನ ಸಮಾನ ದೃಷ್ಟಿಯಿಂದ ಸಹೋದರತ್ವದಿಂದ ನೋಡಬೇಕು. ಈ ಸಪ್ತ ಮೌಲ್ಯಗಳನ್ನು ನಾವು ಜೀವನದಲ್ಲಿ ರೂಢಿಸಿಕೊಂಡಿದ್ದೆ ಅಂದರೆ ಸಮಾಜದಲ್ಲಿ ಏನೇನೆಲ್ಲ ನಡೀತಾ ಇದ್ದಾವಲ್ಲ ಅವೆಲ್ಲವೂ ಕೂಡ ಈ ದೃಷ್ಟಿಯನ್ನು ಹಾಡಬಹುದು. ಇನ್ನು ರಾಜಕೀಯ ಮೌಲ್ಯಗಳಿಗೆ ಒಂದು ಉತ್ತಮ ಉದಾಹರಣೆ, ರಾಜಕೀಯ ಮೌಲ್ಯಗಳು ಹೇಗೆ ಇಂದು ಪ್ರಪಂಚದಲ್ಲಿ ನಮ್ಮ ವಚನ ಸಾಹಿತ್ಯ ಜನಮಾನಸದಲ್ಲಿ ಹಚ್ಚ ಹಸಿರಾಗಿರೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆಯನ್ನು ನಾವು ನೋಡಬಹುದು. ರಾಜಕೀಯವಾಗಿ ನಾವು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದೆವು. ಜಗಜ್ಯೋತಿ ಬಸವೇಶ್ವರರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದರು. ಆ ಅನುಭವ ಮಂಟಪದ ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ ವಚನಗಳನ್ನು ರಚನೆ ಮಾಡೋದು, ವಚನಗಳನ್ನು ಓದುವುದು, ಅವುಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು. ಅಲ್ಲಿ ವಚನಗಳನ್ನು ಓದಲಿಕ್ಕೆ ಈಗ ನಾನು ಬರೀ ಒಳ್ಳೊಳ್ಳೆ ಕವಿಗಳಿಗೆ ಅಥವಾ ಶ್ರೇಷ್ಠ ವ್ಯಕ್ತಿಗಳಿಗೆ ಮಾತ್ರ ಅವಕಾಶ ಇರಲಿಲ್ಲ, ಆ ರೀತಿ ಇರಲಿಲ್ಲ. ಅಲ್ಲಿ ಏನಪ್ಪ ಅಂದರೆ ಎಲ್ಲರಿಗೂ ಅವಕಾಶ ಇತ್ತು. ಪ್ರತಿಯೊಬ್ಬರಿಗೂ ಎಲ್ಲ ಉದ್ಯೋಗಗಳನ್ನು ಮಾಡುವಂತಹ ಶ್ರಮಜೀವಿಗಳಿಗೆ, ಎಲ್ಲ ಉದ್ಯೋಗದಲ್ಲಿರುವಂತಹ ಎಲ್ಲ ಜಾತಿ ಮತ ಪಂಥ ಎಲ್ಲವನ್ನು ಹೊರತುಪಡಿಸಿ ಎಲ್ಲರಿಗೂ ಮುಕ್ತವಾದ ಅವಕಾಶವನ್ನು ಆ ಅನುಭವ ಮಂಟಪದಲ್ಲಿ ಕೊಟ್ಟಿದೆ. ಅಂದರೆ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಅಂದೇ ಅನುಭವ ಮಂಟಪದಲ್ಲಿ ಅವಕಾಶ ಇತ್ತು. ಪ್ರಜಾಸತ್ತಾತ್ಮಕ ಮೌಲ್ಯ ನಾವು ಈಗಲೂ ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ಆದ್ಯತೆಯನ್ನು ನೀಡ್ತಾ ಇದ್ದೇವೆ ಅಂತಂದರೆ ನಮ್ಮ ಪಾರ್ಲಿಮೆಂಟ್ ಇದೆ ಅನ್ನೋದಾದರೆ ಅದಕ್ಕೆ ಬುನಾದಿ ಹಾಕಿದ್ದೇ ನಮ್ಮ ಅನುಭವ ಮಂಟಪ. ಅದಕ್ಕೆ ಪ್ರಪಂಚದ ಮೊಟ್ಟ ಮೊದಲ ಸಂಸತ್ ಅಥವಾ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಅಂದರೆ ಅನುಭವ ಮಂಟಪ. ಆ ಅನುಭವ ಮಂಟಪದ ಒಂದು ಕೀರ್ತಿ ನಮ್ಮ ನಾಡಿಗೆ ಸಲ್ಲುತ್ತೆ. ಇದಕ್ಕೆ ಇನ್ನೂ ಒಂದು ಸ್ಪಷ್ಟೀಕರಣವನ್ನು ಕೊಡ್ತೀನಿ ನಾನು. ಜಾಗತಿಕವಾಗಿ ನಮ್ಮ ಸಾಹಿತ್ಯ ಎಷ್ಟು ಮೇಲ್ಮಟ್ಟದಲ್ಲಿದೆ ಅನ್ನೋದಕ್ಕೆ ನಮಗೆ ಬ್ರಿಟನ್ ಎಲ್ಲರಿಗೂ ಗೊತ್ತು. ಬ್ರಿಟನ್ನ ಸಂಸತ್ ಥೇಮ್ಸ್ ನದಿಯ ದಂಡೆಯ ಮೇಲಿದೆ. ಆ ಥೇಮ್ಸ್ ನದಿಯ ದಂಡೆಯ ಮೇಲಿರುವಂತಹ ಪಾರ್ಲಿಮೆಂಟಿನ ಮುಂಭಾಗದಲ್ಲಿ ಬಸವೇಶ್ವರರ ಪ್ರತಿಮೆಯನ್ನು ಅನಾವರಣ ಮಾಡಿದ್ದಾರೆ. ಎಲ್ಲಿ ನಮ್ಮ ರಾಜ್ಯ ಅಲ್ಲ, ನಮ್ಮ ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಗ್ಲೆಂಡಿನಲ್ಲಿ ಪಾರ್ಲಿಮೆಂಟಿನ ಎದುರುಗಡೆ ಬಸವೇಶ್ವರರ ಮೂರ್ತಿಯನ್ನು ಅನಾವರಣ ಮಾಡಿದ್ದಾರೆ ಅಂದರೆ ಅವರ ಪ್ರಜಾಸತ್ತಾತ್ಮಕ ಮೌಲ್ಯ. ಇಡೀ ಪ್ರಪಂಚಕ್ಕೆ ಕೊಟ್ಟಂತಹ ಒಂದು ಮೌಲ್ಯ ಯಾವುದು? ಪ್ರಜಾಸತ್ತಾತ್ಮಕ ಮೌಲ್ಯ. ನಾವೆಲ್ಲರೂ ಇಂದು ಸ್ವತಂತ್ರವಾಗಿ ಮಾತಾಡ್ತಾ ಇದ್ದೇವೆ, ನಾವೆಲ್ಲರೂ ಸೇರಿದ್ದೇವೆ ಅಂದರೆ ಅದು ಪ್ರಜಾಸತ್ತಾತ್ಮಕತೆ. ಆ ಒಂದು ಪ್ರಜಾಸತ್ತಾತ್ಮಕ ಮೌಲ್ಯಕ್ಕೆ ಬುನಾದಿಯನ್ನು ಹಾಕಿದ್ದೆ ನಮ್ಮ ಬಸವಣ್ಣನವರು. ಹಾಗಾಗಿ ಇಡೀ ಜಗತ್ತಿಗೆ ಅವರು ಜಗಜ್ಯೋತಿ ಬಸವೇಶ್ವರರು, ಜಗತ್ತಿಗೆ ಬೆಳಕನ್ನು ನೀಡಿದಂತಹ ಬಸವೇಶ್ವರರ ಪ್ರತಿಮೆ ಅಲ್ಲಿದೆ. ಅಮೆರಿಕಾದಲ್ಲೂ ಅವರ ಪ್ರತಿಮೆ ಇದೆ. ಬಹಳಷ್ಟು ರಾಷ್ಟ್ರಗಳಲ್ಲಿ ಬಸವಣ್ಣನವರ ಪ್ರತಿಮೆಯನ್ನು ನಾವು ನೋಡೋದು. ಜಗತ್ತಿನ ಹೆಚ್ಚು ಪ್ರತಿಮೆಗಳು ಎಲ್ಲಿ ಅನಾವರಣಗೊಂಡಿದ್ದಾವೆ ಅಂತಂದರೆ ಗಾಂಧೀಜಿಯವರ ನಂತರ ನಮ್ಮ ದೇಶಕ್ಕೆ ವಿಶೇಷ ಸ್ಥಾನ ಸಿಗೋದು ನಮ್ಮ ಬಸವೇಶ್ವರರಿಗೆ. ಇಷ್ಟೊಂದು ನೋಡ್ರಿ, ರಾಜಕೀಯವಾಗಿ ಹೇಗಿರಬೇಕು ಪ್ರತಿಯೊಂದು. ಅವರೊಬ್ಬರು ಮಂತ್ರಿಯಾಗಿದ್ದರು, ಹಣಕಾಸು ಮಂತ್ರಿಯಾಗಿದ್ದರು. ಕಲ್ಯಾಣದಲ್ಲಿ ಮಂತ್ರಿಯಾಗಿದ್ದಾಗ ಯಾವ ರೀತಿ ಆಡಳಿತ ಮಾಡಬೇಕು ಅನ್ನೋದನ್ನು ಅವರು ಅಲ್ಲೇ ಅವ್ರು ಹೇಳ್ಕೊಟ್ಟಿದ್ರು. ಆ ಒಂದು ರಾಜಕೀಯ ಮೌಲ್ಯಗಳು ನಮಗೆ ಸಿಗೋದು ವಚನಗಳ ಒಂದು ಅಧ್ಯಯನದಿಂದ. ಇನ್ನು ಆರ್ಥಿಕ ಮೌಲ್ಯಗಳು, ನಾವೆಲ್ಲ ಮೌಲ್ಯಗಳಿಗಿಂತ ಪ್ರಸ್ತುತ ದಿನಮಾನಗಳಲ್ಲಿ ಆರ್ಥಿಕ ಮೌಲ್ಯಕ್ಕೆ ಜಾಸ್ತಿ ಮೌಲ್ಯ ಇದೆ. ಎಲ್ಲ ಮೌಲ್ಯಗಳಿಗಿಂತ ಆರ್ಥಿಕ ಮೌಲ್ಯ ಯಾವುದರ ಬುನಾದಿಯ ಮೇಲೆ ನಿಂತಿದೆ ಅಂದರೆ ಸಾಮಾಜಿಕ ಮೌಲ್ಯದ ಮೇಲೆ ನಿಂತಿದೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆರ್ಥಿಕ ಮೌಲ್ಯ ಅಂದರೆ ಏನು? ಕಷ್ಟಪಟ್ಟು ದುಡಿಬೇಕು, ದುಡಿದಂಥ ಶ್ರಮದಿಂದ ಪಡೆದಂತಹ ಫಲವನ್ನು ತನ್ನದೇ ಹಾಗೂ ತನ್ನ ಕುಟುಂಬಕ್ಕೆ ಇಟ್ಕೊಂಡು ಉಳಿದ ಭಾಗವನ್ನು ನಾವು ದಾಸೋಹಕ್ಕೆ ಕೊಡಬೇಕು ಅಥವಾ ಪರರೊಂದಿಗೆ ಹಂಚಿಕೊಂಡು ತಿನ್ನಬೇಕು ಅಂತೇಳಿ. ಈ ಹಂಚಿಕೊಂಡು ತಿನ್ನುವಂತಹ ಭಾವ ನೋಡಿ, ಹಂಚಿಕೊಂಡು ತಿನ್ನೋದ್ರಲ್ಲಿ ಬಹಳ ಸಂತೋಷ ಇರುತ್ತೆ. ನಾವು ಉದ್ಯೋಗದಲ್ಲಿ ಎಲ್ಲೋ ಊಟ ತೊಗೊಂಡು ಹೋಗಿರ್ತೀವಿ, ನೀವು ಎಲ್ಲೋ ಹೊಲಕ್ಕೆ ತೊಗೊಂಡೋಗಿರ್ತೀವಿ. ನೀವು ಒಬ್ಬರೇ ಕುತ್ಕೊಂಡು ಊಟ ಮಾಡಿದ್ರೆ ಅಷ್ಟು ಖುಷಿ ಅನಿಸಲ್ಲ. ನಿಮ್ಮವರೊಂದಿಗೆ ಸೇರಿ ಊಟ ಮಾಡಿದ್ರೆ ಒಂದು ತುತ್ತು ಉಣ್ಣಲ್ಲಿ 10 ತುತ್ತು ಊಟ ಮಾಡ್ತೀವಿ ನಾವು. ಅಂದರೆ ಹಂಚಿಕೊಟ್ಟು ತಿನ್ನೋದ್ರಲ್ಲಿ ಅಷ್ಟು ಸುಖ, ಅಷ್ಟು ಪರಮ ಸುಖ ಇದೆ ಅಂದರೆ ಆ ಒಂದು ಮೌಲ್ಯವನ್ನು ಹೇಳ್ಕೊಟ್ಟವರೇ ನಮ್ಮ ವಚನಕಾರ. ಇನ್ನು ನಾವೆಲ್ಲ ದುಡಿತೀವಿ, ಆದರೆ ಸರ್ಕಾರಕ್ಕೆ ನಾವು ತೆರಿಗೆಯನ್ನು ಕಟ್ಟಂಗಿಲ್ಲ. ತೆರಿಗೆಯನ್ನು ಕಟ್ಟಬೇಕು. ತೆರಿಗೆ ಅನ್ನೋದು ಒಂದು ಮೌಲ್ಯ ಅಂತೇಳಿ ಕಲಿಸಿಕೊಟ್ಟಿದ್ದೆ ನಮ್ಮ ವಚನಕಾರರು. ಭಕ್ತಿ ಭಂಡಾರಿ ಬಸವಣ್ಣ ಅಂತ ಹೇಳ್ತಾರೆ. ಅವರು ಭಂಡಾರಿ ಖಜಾನೆ, ಹಣಕಾಸಿನ ಮಂತ್ರಿಯಾಗಿದ್ದರು. ಅವರು ಹಣಕಾಸಿನ ಮಂತ್ರಿಯಾಗಿದ್ದಾಗ ರಾಜ್ಯದ ಆದಾಯವನ್ನು ಹೆಚ್ಚಿಸಿ ಒಂದು ಭಂಡಾರಿ ಅಂತೇಳಿ ಅನ್ಸ್ಕೊಂಡಿದ್ದರು. ಹೀಗೆ ತೆರಿಗೆಯನ್ನು ಕಟ್ಟುವುದು ಮತ್ತು ಅತಿಯಾದ ದುರಾಸೆಗೆ ನಾವು ಹಣವನ್ನು ಸಂಪಾದಿಸುವುದು, ಇವೆಲ್ಲದರ ವಿರುದ್ಧ ಅವ್ರು ಏನು ಮಾಡಿದ್ರು ಅಂತಂದರೆ ಅವುಗಳನ್ನು ಮಾಡಬಾರ್ದು ಅಂತೇಳಿ. ಹಾಗಂತ ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಬಾರ್ದು ಅಂತ ಅಲ್ಲ, ಮಾಡಬೇಕು. ಅದರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡು ಉಳಿದ ಸಮಾಜಕ್ಕೆ. ಹಣ ಒಬ್ಬ ವ್ಯಕ್ತಿಯಲ್ಲಿ ಉಳಿಬಾರ್ದು, ಅದು ಸಮಾಜದಲ್ಲಿ ಚಲಾವಣೆ ಆಗುತ್ತೆ. ಈಗ ಹಣ ಒಬ್ಬರ ಹತ್ರ ಒಬ್ಬರೇ ಉದ್ದಾರ ಬರ್ತಾರೆ, ಆ ಹಣ
ಇದೆ ಅನ್ನೋದಾದರೆ ಅದು ಬಸವಣ್ಣನವರು ಭಕ್ತಿ ಭಂಡಾರಿ ಇದ್ದಾಗ ಅವರು ಮಾಡಿದಂತಹ ಆರ್ಥಿಕ ಇಲಾಖೆ ಹಣಕಾಸು ಮಂತ್ರಿಯಾಗಿ ಮಾಡಿದಂತಹ ಸೇವೆಗಳು. ಈ ಒಂದು ಜ್ಞಾನ ನಮ್ಗೆ ಎಲ್ಲಿ ಸಿಗುತ್ತೆ ಅಂತಂದ್ರೆ 12ನೇ ಶತಮಾನದ ಸಾಹಿತ್ಯದಲ್ಲಿ ಸಿಗುತ್ತೆ. ಈಗಿನ ಯಾವ ಮೌಲ್ಯಗಳಿಲ್ಲ, ನಾವೆಲ್ಲ ಬಳುವಳಿಯಾಗಿ ಪಡ್ಕೊಂಡು ಬಂದಿದ್ದೇವೆ. ಈ ಹೊಸಾದನ್ನೋದು ಯಾವುದೂ ಇಲ್ಲ. ಹೊಸಾದನ್ನೋದು ಇರೋದಾದರೆ ಮುಂದುವರೆದು ಮುಂದೆ ಅವಾಗ ಹೇಳ್ತೀನಿ, ಅದು ಕೂಡ ಬೇರೆಯವರು ಹಾಕಿದಂತಹ ನಮ್ಮ ಪುರಾತನ ನಮ್ಮ ಹಿರಿಯರು ಹಾಕಿಕೊಟ್ಟಂತಹ ಒಂದು ಬುನಾದಿನೇ ಅಂತ ಹೇಳ್ಬೋದು. ಇನ್ನು ಆರ್ಥಿಕ ಮೌಲ್ಯದೊಂದಿಗೆ, ರಾಜಕೀಯ ಮೌಲ್ಯದೊಂದಿಗೆ, ಸಾಮಾಜಿಕ ಮೌಲ್ಯಗಳೊಂದಿಗೆ ಇನ್ನು ಸಾರ್ವತ್ರಿಕ ಮೌಲ್ಯಗಳು ಅಂತೇಳಿ ಬರ್ತಾರೆ. ಏನು ಸಾರ್ವತ್ರಿಕ ಮೌಲ್ಯಗಳು? ಸಾರ್ವತ್ರಿಕ ಮೌಲ್ಯ ಕೂಡಲೇ ಎಲ್ಲವನ್ನ ಒಳಗೊಂಡಿರುವಂಥದ್ದು. ಸಾರ್ವತ್ರಿಕವಾಗಿ ವಚನ ಸಾಹಿತ್ಯವನ್ನು ನಾವು ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದಾಗ ನಾವೆಲ್ಲರೂ ಈಗ ಒಂದು ರೀತಿ ಜಾಗತೀಕರಣ, ನಗರೀಕರಣ, ಔದ್ಯೋಗೀಕರಣ, ಕೃತಕ ಬುದ್ಧಿಮತ್ತೆ, AI, ನಾನು ಏನು ಮಾಡೋಕ್ಕಾಗಲ್ಲ ಅದೆಲ್ಲವನ್ನ AI ಮಾಡುತ್ತೆ. ನಾನು ವೇದಿಕೆ ಮೇಲೆ ನಿಂತು ಮಾತಾಡೋದನ್ನು ಅದು ಮಾಡುತ್ತೆ. ನಾನು ಇಲ್ಲ ಇದ್ರೂ ಕೂಡ ನನ್ನ ಧ್ವನಿಯನ್ನೇ ನನ್ನ ರೂಪದಲ್ಲೇ ಕೊಡುತ್ತೆ ಅನ್ನೋದಾದರೆ ಇಷ್ಟೊಂದು ವಿಸ್ಮಯದ ಜಗತ್ತಿನಲ್ಲಿ ನಾವಿದ್ದೇವೆ. ಈ ವಿಸ್ಮಯತೆಯ ಜಗತ್ತಿನಲ್ಲಿ ಇದ್ದಾಗಲೂ ಹಾಗಿದ್ರೆ ವಚನಗಳು ಇಂದಿನ ಜೀವನಕ್ಕೆ ಅಥವಾ ಪ್ರಸ್ತುತ ಒಂದು ನಮ್ಮ ನಡವಳಿಕೆಗಳಿಗೆ ಪ್ರಸ್ತುತವಾಗಿ ಇವು ಬೇಕಾ? ನಮ್ಗೆ ಅನಿಸುತ್ತೆ ಪ್ರಸ್ತುತ ಬೇಕಾ ಅಂತೇಳಿ. ನಾವೆಲ್ಲ ವಚನಗಳನ್ನು, ಒಳ್ಳೊಳ್ಳೆಯ ವಚನಗಳನ್ನು ಓದ್ತೀವಿ, ಕೇಳ್ತೀವಿ, ನಮ್ಮ ಮೊಬೈಲ್ ಫೋನ್ಗಳಲ್ಲಿ ಸ್ಟೇಟಸ್ಗಳಲ್ಲಿ ಇಟ್ಕೊಳ್ತೀವಿ, ಒಳ್ಳೊಳ್ಳೆಯ ವಚನಗಳನ್ನು ಇಟ್ಕೊಳ್ತೀವಿ. ಆದರೆ ಅವುಗಳನ್ನು ಯಾರು ನಾವು ಮಾಡ್ಕೊಳ್ತಾ ಇಲ್ಲ, ಅನ್ವಯ ಮಾಡ್ಕೊಳ್ತಾ ಇಲ್ಲ. ಅನ್ವಯ ಬೇಕಲ್ಲ, ಹೇಳೋದು ಎಲ್ಲರೂ ಹೇಳ್ತಾರೆ, ನೀವು ಹೇಳ್ತೀರಿ, ನಾನು ಹೇಳ್ತೀನಿ, ಮತ್ತೊಬ್ಬರು ಹೇಳ್ತಾರೆ, ಮಾಡೋದು ಎಲ್ಲರೂ ಮಾಡ್ತಾರೆ. ಆದರೆ ಅದನ್ನು ಅನ್ವಯ ಮಾಡ್ಕೊಳ್ಬೇಕಲ್ಲ, ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳಲೇಬೇಕು. ಯಾಕೆಂದರೆ ಎಲ್ಲ ಸಂಶೋಧನೆಗಳು, ಎಲ್ಲ ವಿಜ್ಞಾನಗಳು ಎಲ್ಲವನ್ನ ಅಂತಿಮವಾಗಿ ಏನು ಹೇಳ್ತಾವೆ ಅಂದರೆ ಒಂದು ಸಂಸ್ಕಾರದ ಮೇಲೆ ಸಂಸ್ಕಾರ ಅನ್ನೋದಿದ್ರೆ ಎಲ್ಲವೂ ಕೂಡ ಸರಿಯಾಗಿರುತ್ತೆ ಅಂತೇಳಿ. ವಚನ ಸಾಹಿತ್ಯ ಮೌಢ್ಯತೆಯನ್ನು ನಿರಾಕರಿಸುತ್ತದೆ, ಅಂಧಕಾರವನ್ನು ಹೊಡೆದೋಡಿಸುತ್ತದೆ, ಮತ್ತು ಸಾಮಾಜಿಕ ಪಿಡುಗುಗಳನ್ನು ಪ್ರಶ್ನಿಸುತ್ತೆ. ವಚನ ಸಾಹಿತ್ಯ ಇವು ಯಾವುದು ಬರೀ ಪುಸ್ತಕಗಳಲ್ಲಿ ಅಥವಾ ಕಪಾಟಗಳಲ್ಲಿ ಇಟ್ಟು ಪೂಜೆ ಮಾಡುವಂತಹ ವಚನಗಳಲ್ಲ, ವೈಜ್ಞಾನಿಕತೆಯನ್ನು ಹೊಂದಿದೆ, ವೈಜ್ಞಾನಿಕ ಬೆಳಕನ್ನು ಮೂಡಿಸುವಂತಹ ವಚನಗಳಿವೆ. ಈ ಎಲ್ಲ ವಚನಗಳನ್ನು ನಾವು ಇಷ್ಟೆಲ್ಲ ಉದಾರೀಕರಣ, ನಗರೀಕರಣ, ಡಿಜಿಟಲ್ ಸಂಸ್ಕೃತಿ ಅನ್ನೋದು ಬಹಳ ಮುಖ್ಯ. ನಾನು ಆಗಲೇ ಹೇಳಿದ್ದೆ, ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ನಾವೆಲ್ಲರೂ ಸಾಮಾಜಿಕ ಜಾಲತಾಣಗಳನ್ನು ಬಳಸ್ತಾ ಇದ್ದೀವಿ. ಸಣ್ಣ ಮಕ್ಕಳಾದಿಯಾಗಿ ವಯಸ್ಕರವರೆಗೂ ಕೂಡ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಇದ್ದೀವಿ. ಈಗಿನ ನಾವೆಲ್ಲರೂ ಸೈಲೆಂಟಾಗಿ ಕುತ್ಕೊಂಡಿರ್ಬೋದು, ಆದರೆ ನಮ್ಮ ಲಕ್ಷ್ಯ ಎಲ್ಲ ಯಾವ ಕಡೆ ಇರುತ್ತೆ, ಮೊಬೈಲ್ ನೋಡಿಲ್ಲ, ಒಂದು ತಾಸು ನೋಡಿಲ್ಲ, 2 ತಾಸು ನೋಡಿಲ್ಲ. ಇಲ್ಲಿ ಡಿಜಿಟಲ್ ಸಂಸ್ಕೃತಿ ಬೇಕು, ಡಿಜಿಟಲ್ ಸಂಸ್ಕಾರ ಬೇಕು ಅಂತ ಯಾಕೆ ಹೇಳಿದೆ ಅಂತಂದರೆ, ಅವಹೇಳನಕಾರಿ ಮಾತುಗಳನ್ನು ಹಾಕೋದು ಅಥವಾ ಅಸಹ್ಯಕಾರಿಯಾದಂತಹ ಪ್ರಚೋದನೆಗಳನ್ನು ನೀಡುವಂಥದ್ದು, ಈ ರೀತಿಯಾಗಿ ಮಾಡೋದು ಎಷ್ಟು ಅದು ಆ ವ್ಯಕ್ತಿಗಳಿಗೆ, ಆ ಸಮಾಜಕ್ಕೆ ಎಷ್ಟು ಕೆಟ್ಟದನ್ನು ಮಾಡುತ್ತೆ, ಎಷ್ಟು ಅಸಹ್ಯವನ್ನು ಮೂಡಿಸುತ್ತೆ ಅನ್ನೋದಾದರೆ ಇದಕ್ಕೆ ಅವಾಗಲೇ ಹೇಳ್ತಾ ಇದ್ರಂತೆ ಅವರು, ವಚನಕಾರರು ಹೇಳ್ತಾ ಇದ್ರಂತೆ, ಏನೇ ಒಂದು ವಚನವನ್ನು ಅನುಭವ ಮಂಟಪದಲ್ಲಿ ಅದನ್ನು ಘೋಷಣೆ ಮಾಡಿದ್ರು ಕೂಡ ಅದನ್ನು ಸರಿಯಾಗಿ ವಿಮರ್ಶಿಸುವಂತಹ ಗುಣ ಅವರಲ್ಲಿ ಇತ್ತಂತೆ. ಅಲ್ಲಿ ನಾನು ಸ್ತ್ರೀಯರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದ್ರು ಅಂತ ಹೇಳಿದೆ 12ನೇ ಶತಮಾನದಲ್ಲಿ. ಅವಾಗ ಅಕ್ಕ ಮಹಾದೇವಿ ಕೇಳಿರ್ಬೋದು. ಅಕ್ಕ ಮಹಾದೇವಿ ಎಲ್ಲ ವಚನಗಳನ್ನು ಬರ್ಕೊಂಡು ಅನುಭವ ಮಂಟಪಕ್ಕೆ ಹೋದಾಗ ಹಂಗೆ ಅವ್ರನ್ನ ಕೂರಿಸ್ಲಿಲ್ಲ. ಹೆಣ್ಮಕ್ಳಿಗೆ ಅಷ್ಟು ಸರಳವಾಗಿರ್ಲಿಲ್ಲ, ಕಲಿಯಾಕ ಸ್ವಾತಂತ್ರ್ಯ ಇತ್ತು, ಎಲ್ಲರಿಗೂ ಇತ್ತು. ಅವಳಿಗೆ ಒಂದೇ ಸರಿ ಅವಕಾಶವನ್ನು ಕೊಡಲಿಲ್ಲಂತೆ. ಅವಳ ಒಂದು ರಚಿಸಿದಂತಹ ವಚನಗಳನ್ನು ಅಲ್ಲಮಪ್ರಭುಗಳು, ಮಹಾಜ್ಞಾನಿ ಅಲ್ಲಮಪ್ರಭುಗಳು ಅಂತ ಹೇಳ್ತಾರೆ, ಮಹಾಜ್ಞಾನಿಯವರು, ಎಲ್ಲರಿಗಿಂತ ಅತಿ ಜ್ಞಾನವನ್ನು ಅವರು ಅವ್ರನ್ನ ಮೌಲ್ಯಮಾಪನ ಮಾಡಿದಂತೆ. ಹೆಂಗೆ ಮೌಲ್ಯಮಾಪನ ಮಾಡಿದ್ರೆ ಬಹಳಷ್ಟು ಕಠಿಣವಾದ ಪ್ರಶ್ನೆಗಳನ್ನು ಕೇಳಿದಂತೆ. ಅವರಿಬ್ಬರ ಸಂವಾದ ಹೆಂಗಿತ್ತು ಅಂತಂದ್ರೆ, ಯಾರು ಸೋಲ್ತಾರೆ, ಯಾರು ಇವ್ರು ಪ್ರಶ್ನೆ ಕೇಳ್ತಿದಾರೋ ಅಥವಾ ಅಲ್ಲಮಪ್ರಭುಗಳು ಪ್ರಶ್ನೆ ಕೇಳ್ತಿದ್ದಾರೆ ಅಥವಾ ಅಕ್ಕಮಹಾದೇವಿ ಉತ್ತರ ಹೇಳ್ತಾ ಇದ್ದಾಳು ಅಥವಾ ಅಕ್ಕಮಹಾದೇವಿ ಪ್ರಶ್ನೆ ರೂಪದಲ್ಲಿ ಉತ್ತರಗಳನ್ನು ಹೇಳ್ತಾ ಇದ್ದಾಳು. ಹೀಗೆ ಅವರು ಬಹಳ ಅತ್ಯಂತ ಕಠಿಣವಾದ ಎಲ್ಲ ಸವಾಲುಗಳನ್ನು ಹಾಕಿದಾಗ ಆ ಎಲ್ಲ ಪ್ರಶ್ನೆಗಳಿಗೂ ಅಕ್ಕಮಹಾದೇವಿ ಉತ್ತರಿಸಿದಂತೆ. ಅಂದರೆ ಅವಾಗೆಲ್ಲ ಹಾಗೆ ಜ್ಞಾನ ಇದೆ ಅಂತ ನಮಗೆ ಸ್ವೀಕರಿಸ್ತಾ ಇರಲಿಲ್ಲ, ಅವರನ್ನು ವಿಮರ್ಶಿಸುವಂತಹ ಗುಣ ಇತ್ತು. ನಾವು ಪ್ರಸ್ತುತ ದಿನಗಳಲ್ಲಿ ಮಾಧ್ಯಮಗಳಲ್ಲಿ ಕೇಳಿದ್ವಿ, ನೀಟ್ ಪರೀಕ್ಷೆಯ ಒಂದು ನೀಟ್ ಪರೀಕ್ಷೆಗಳಲ್ಲೆಲ್ಲ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆದರೂ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗುತ್ತೆ. ಮೌಲ್ಯಮಾಪನಕ್ಕೆ ಇಂದು ಒಂದು ಪರಿಚಯ ಆಗಿದೆ. ಮೌಲ್ಯಮಾಪನದಲ್ಲಿ ನಾವು ಏನೇ ಒಂದು ಸ್ಪರ್ಧೆಯನ್ನು ಮಾಡಬೇಕು ಅಂದಾಗ ಅಲ್ಲಿ ಮೌಲ್ಯಮಾಪನಕ್ಕೆ ಒಂದು ಮಾನದಂಡನೆ ಇಲ್ಲವಾಗಿದೆ. ಆ ಮೌಲ್ಯಮಾಪನ ಒಂದು ವಿಮರ್ಶೆಗೆ ಒಳಪಡ್ತಾ ಇಲ್ಲ. 12ನೇ ಶತಮಾನದಲ್ಲಿ ಒಂದು ಅಪಾರವಾದ ಜ್ಞಾನವನ್ನು ತಗೊಂಡು ಬಂದಿರುವಂತಹ ಅಕ್ಕಮಹಾದೇವಿಯನ್ನು ಸರಳವಾಗಿ ಸ್ವೀಕರಿಸಲಿಲ್ಲ. ಅಂತಹ ಒಂದು ವಿಮರ್ಶಿಸುವಂತಹ ಮೌಲ್ಯಮಾಪನ ಮಾಡುವಂತಹ ವಿಮರ್ಶಾ ಶಕ್ತಿ ಇಂದಿನ ಸಮಾಜಕ್ಕೆ ಬೇಕೇ ಬೇಕು. ನಾವು ಎಲ್ಲೂ ಓದೋದು ಬೇಡ, ಮತ್ತು ಅಕ್ಕಮಹಾದೇವಿಯರ ಸಂವಾದವನ್ನು ಕೇಳಿ ಗೊತ್ತಾಗುತ್ತೆ ನಮ್ಮ ಮೌಲ್ಯಮಾಪನ ಹೇಗಿರಬೇಕು, ನಮ್ಮ ಪರೀಕ್ಷಾ ವ್ಯವಸ್ಥೆ ಹೇಗಿರಬೇಕು.
ಪ್ರತಿಯೊಂದಕ್ಕೂ ಆಡುಮುಟ್ಟದ ಸೊಪ್ಪಿಲ್ಲ, ಸರ್ವಜ್ಞ ಹೇಳಿದ ಮಾತಿಲ್ಲ ಅಂತ ಹೇಳೋ ಮಾತಿದೆ. ಅಂದರೆ ವಚನಗಳು ಹೇಳದೇ ಇರುವಂತಹ ಯಾವುದೇ ಮೌಲ್ಯ ಇಲ್ಲ, ಯಾವ ಅಂಶಗಳು ಇಲ್ಲ. ಪ್ರತಿಯೊಂದಕ್ಕೂ ಒಂದೊಂದು ವಚನಗಳಿದ್ದಾವೆ. ಅವುಗಳನ್ನು ಹೇಳ್ತಾ ಹೋದ್ರೆ ನಾವು ಹೇಳಿದಾಗಲೇ ಒಂದು ದಿನಾನೂ ಸಾಲಂಗಿಲ್ಲ ಅಂತೇಳಿ. ಆದರೂ ವಚನಗಳನ್ನು ನಾವು ಇಷ್ಟೆಲ್ಲ ಅವರೆಲ್ಲ ವಚನಗಳನ್ನು ಈ ಪುಸ್ತಕದಲ್ಲೆಲ್ಲ ಬರೆದಿಟ್ಟಿರಲಿಲ್ಲ. ತಾಳೆಗರಿಗಳಲ್ಲಿ ಅಥವಾ ಓಲೆಗರಿಗಳಲ್ಲಿ ಬರೆದಿಟ್ಟಿದೆ. ಅವುಗಳೆಲ್ಲವನ್ನ ಸಂಗ್ರಹಿಸಿ ನಮ್ಮ ಜನಮಾನಸಕ್ಕೆ ನಮಗೆಲ್ಲರಿಗೂ ಅರ್ಥವಾಗುವ ಭಾಷೆಯಲ್ಲಿ ಅವುಗಳನ್ನು ಪ್ರಕಟಿಸಿ ನಮಗೆಲ್ಲರಿಗೂ ಮುಟ್ಟಿಸುವಂತಹ ಕೆಲಸವನ್ನು ಮಾಡಿದ್ದು ವಚನ ಪಿತಾಮಹ ಎನಿಸಿದಂತಹ ವಗು ಬೆಳಕಟ್ಟಿ. ಅವರನ್ನು ನಾವು ಸ್ಮರಿಸಲೇಬೇಕು. ವಚನ ಸಾಹಿತ್ಯ ಇಂದು ಬೆಳಕು ಕಂಡಿದೆ ಎಂದಿದ್ದೇ ಆದಲ್ಲಿ, ವಚನ ಸಾಹಿತ್ಯ ಇಂದು ಇಂಗ್ಲಿಷಿಗೆ ಅಥವಾ ಪ್ರಪಂಚದ ಬಹುಭಾಷೆಗಳಿಗೆ ಭಾಷಾಂತರ ಆಗಿದೆ ಎಂದಾದರಲ್ಲಿ ವಗು ಬೆಳಕಟ್ಟಿಯವರ ಕೊಡುಗೆ ಬಹಳ ವಿಶಿಷ್ಟವಾಗಿರುವಂಥದ್ದು. ಅವರು ಒಂದು ಪ್ರಾತಸ್ಮರಣೀಯ. ಈ ವಚನ ಸಾಹಿತ್ಯ ಎಲ್ಲರಿಗೂ ಮುಟ್ಟಿಸ್ಲಿಕ್ಕೆ ಇಷ್ಟೆಲ್ಲ ಮೌಲ್ಯಗಳನ್ನು ಹೊಂದಿರುವಂತಹ ವಚನ ಸಾಹಿತ್ಯವನ್ನು ನಾವೆಲ್ಲರೂ ಒಂದಿಷ್ಟು ಹಾಗೆ ಹೇಳಿದಂಗೆ ಓದೋದಲ್ಲ, ಬರೆಯೋದಲ್ಲ, ಅಥವಾ ಪುಸ್ತಕಗಳಲ್ಲಿ ಎಲ್ಲ ಬರೆದು ಇಟ್ಕೊಳ್ಳೋದಲ್ಲ, ಮೊಬೈಲ್ ಸ್ಟೇಟಸ್ಗಳಲ್ಲಿ ಇಟ್ಕೊಳ್ಳೋದಲ್ಲ. ನಾವು ಅವುಗಳನ್ನು ಓದಬೇಕು, ಬರಿಬೇಕು, ಮತ್ತು ನಮ್ಮ ಜೀವನದಲ್ಲಿ ಅನ್ವಯ ಮಾಡ್ಕೊಳ್ಬೇಕು. ನನ್ನ ಜೀವನದಲ್ಲಿ ಅನ್ವಯ ಮಾಡಿಕೊಂಡು ನಾನು ಇಡೀ ಸಮಾಜಕ್ಕೆ ನಾನು ಅದನ್ನು ಅನ್ವಯ ಮಾಡ್ತೀನಿ ಅಂದರೆ ಯಾರೂ ಒಪ್ಪಲ್ಲ. ನಾನು ಎಲ್ಲ ಸಮಾಜದಲ್ಲಿರುವಂತಹ ಎಲ್ಲರನ್ನ ತಿದ್ದಲಿಕ್ಕಾಗಲ್ಲ. ಒಬ್ಬೊಬ್ಬರನ್ನ ತಿದ್ದಿದ್ರೆ ಸಾಕು. ಒಬ್ಬೊಬ್ಬರು ಸಾಮಾಜಿಕ ಮೌಲ್ಯಗಳನ್ನು ಅಥವಾ ವಚನ ಸಾಹಿತ್ಯದಲ್ಲಿರುವಂತಹ ಮೌಲ್ಯಗಳನ್ನು ಅಳವಡಿಸಿಕೊಂಡಿದ್ದೇ ಆದಲ್ಲಿ ನಾವು ಇಲ್ಲಿ ಸೇರಿರುವಂಥದ್ದೇ 103 ಬಂದಿದ್ದೇವೆ ಅಂದರೆ 100 ಜನ 100 ಮಂದಿನ ಪರಿವರ್ತನೆ ಮಾಡಿದಂಗಾಯಿತು. ಆ 100 ಮಂದಿಗೆ ಅದು ಚೇಂಜಸ್ ಇಷ್ಟೇ. ವಚನ ಸಾಹಿತ್ಯ ಮತ್ತು ಏನೂ ಇಲ್ಲ. ಇದನ್ನು ಅನ್ವಯ ಮಾಡ್ಕೊಂಡಾಗ ಮಾತ್ರ ಅದು ಸಾಧ್ಯ. ನಾವೆಲ್ಲರೂ ಋಣಭಾರದೊಳಗಿದ್ದೇವೆ ಅಂತ ನನಗನ್ಸುತ್ತೆ. ನಾವೆಲ್ಲರೂ 5 ಋಣಗಳ ಒಂದು ಭಾರದಲ್ಲಿದ್ದೇವೆ, ಋಣಭಾರದಲ್ಲಿದ್ದೇವೆ. ಆ ಋಣಗಳನ್ನು ತೀರಿಸಲಿಕ್ಕಾಗಲ್ಲ. ಋಣದ ಭಾರವನ್ನು ಏನು ಮಾಡ್ಬೋದು, ಸ್ವಲ್ಪ ಕಡಿಮೆ ಮಾಡ್ಬೋದೇನೋ ಅಷ್ಟೇ. ಆ ಋಣಭಾರಗಳಿಗೆ ಮುಖ್ಯವಾಗಿ ಮೌಲ್ಯಗಳು ಬೇಕು. ಆ ಮೌಲ್ಯಗಳನ್ನು ಕೊಡುವಂಥದ್ದೇ ನಮ್ಮ ವಚನ ಸಾಹಿತ್ಯ. ಯಾವ್ಯಾವುದು 5 ಮೌಲ್ಯಗಳು? ನಾವು ಈ ಭೂಮಿ ಮೇಲೆ ಇದ್ದೇವೆ. ಈ ಭೂಮಿ ಸೃಷ್ಟಿಯಾಗಿದೆ ಅಂದಾಗ ದೇವರ ಒಂದು ಋಣ. ದೇವರನ್ನು ಇಲ್ಲಿ ಬದುಕಲಿಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ ಅಂದರೆ, ದೇವರ ಒಂದು ವರಪ್ರಸಾದ ಇರಲಿಲ್ಲ, ನಾವು ಜನ್ಮ ತಾಳಲಿಕ್ಕೆ ಸಾಧ್ಯ ಇರಲಿಲ್ಲ. ಹಾಗಿದ್ರೆ ಅದು ನಾವೆಲ್ಲರೂ ಒಬ್ಬೊಬ್ಬರ ಒಂದು ತಂದೆ ತಾಯಿಗಳ ಬೇಕೇ ಬೇಕಲ್ಲ. ಹಾಗಾಗಿ ತಂದೆ ತಾಯಿ ನಾವು ಯಾರ್ಯಾರ ಬಗ್ಗೆ ಇರಬೇಕು ಅನ್ನೋದು ದೇವರ ಒಂದು ಸಂಕಲ್ಪ. ನಮ್ಮನ್ನು ಈ ಭೂಮಿಗೆ ತಂದಿರುವಂತಹ ತಂದೆ ತಾಯಿಗಳು 2. ತಂದೆ ತಾಯಿಗಳ ಋಣವನ್ನು ಕೂಡ ನಾವು ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಋಣಭಾರವನ್ನು ಕಡಿಮೆ ಮಾಡ್ಬೋದು. ಇನ್ನು ನಮಗೆ ಒಂದು ಉತ್ತಮ ಸಂಸ್ಕಾರವನ್ನು ಕೊಡುವಂಥದ್ದು 3ನೇ ಋಣ. ಯಾರು? ಗುರುಗಳು. ಆ ಗುರುವಿನ ಸ್ಥಾನವನ್ನು ಏನು ಮಾಡಿದ್ರು ತೀರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ತಂದೆ ತಾಯಿಗಳ ಋಣವನ್ನು ಅವರ ಒಂದು ಸೇವೆಯನ್ನು ಮಾಡೋದ್ರ ಮೂಲಕ ತೀರಿಸ್ಬೋದು. ದೇವರ ಋಣವನ್ನು ಅಂತೂ ನಾವು ಜಾಸ್ತಿನೇ ತೀರಿಸ್ತೇವೆ. ದೇವರು ನಮ್ಗೆ ಎಷ್ಟು ಕೊಟ್ಟಾನಲ್ಲ ಅದಕ್ಕಿಂತ ಹೆಚ್ಚನ್ನೇ ನಾವು ತೀರಿಸ್ತಾ ಇದ್ದೀವಿ. ದೇವರ ಋಣ ನಿಮಗೆಲ್ಲರೂ ಗೊತ್ತು. ನಾವು ಈ ಯಾರಿಗೊಂದು ಬಡವರಿಗೆ ಒಂದು ಏನೂ ಕೊಟ್ಟಿಲ್ಲ. ದೇವಸ್ಥಾನಗಳಿಗೂ ಜಾಸ್ತಿ ಕಾಣಿಕೆಯನ್ನು ಕೊಡ್ತೇವೆ. ತಿರುಪತಿ ಶ್ರೀಮಂತ ದೇವರು, ಅದಕ್ಕೆ ಜಾಸ್ತಿ ಕಾಣಿಕೆಗಳು. ಬಡವರಲ್ಲೇ ಅಲ್ಲೇ ದೇವಸ್ಥಾನದ ಮುಂದುಗಡೆ ಭಿಕ್ಷೆ ಬೇಡ್ತಾ ಇದ್ದಾರ, ಅವ್ರಿಗೆ ಒಂದು 100 ರೂಪಾಯಿ ಹಾಕಲ್ಲ. ನಾವು ದೇವಸ್ಥಾನಕ್ಕೆ ಹೋಗಿ 500 ರೂಪಾಯಿ ಹಾಕ್ತೀವಿ. ಈ ಒಂದು ಮೌಲ್ಯ ಇಲ್ಲ. ತಂದೆ ತಾಯಿಗಳ ದೇವರ ಋಣವನ್ನು ತೀರಿಸಿದ್ದೀವಿ. ತಂದೆ ತಾಯಿಗಳ ಋಣವನ್ನು ತೀರಿಸ್ಬೋದು. ಗುರುಗಳ ಋಣವನ್ನು ಕೂಡ ನಾವು ಬೇರೆಯವರಿಗೆ ಒಳ್ಳೆಯದನ್ನು ಮಾಡೋದ್ರ ಮೂಲಕ, ಬೇರೆಯವರಿಗೆ ಶಿಕ್ಷಣವನ್ನು ಕೊಡೋದ್ರ ಮೂಲಕ ಸ್ವಲ್ಪ ಪ್ರಮಾಣದ ಗುರುವಿನ ಒಂದು ಋಣವನ್ನು ತೀರಿಸ್ಕೊಳ್ಬೋದು. ಇನ್ನು ನಮಗೆ ಉಸಿರಾಡಲಿಕ್ಕೆ ಗಾಳಿ, ಭೂಮಿ ಮೇಲೆ ಬದುಕಲಿಕ್ಕೆ ಭೂಮಿಯನ್ನು, ನಮಗೆ ಉಸಿರಾಡಲಿಕ್ಕೆ ಗಾಳಿ, ನೀರನ್ನು ಕೊಟ್ಟಿರುವಂಥದ್ದು ಪರಿಸರದ ಋಣವನ್ನು ತೀರಿಸಬೇಕಲ್ಲ. ಪರಿಸರದ ಋಣವನ್ನು ತೀರಿಸಬೇಕು ಅಂತಂದಾಗ ನಮಗೆ ಸಾಮಾಜಿಕ ಕಳಕಳಿ ಬೇಕು. ಆಗಲೇ ಹೇಳಿದೆ, ಸಿದ್ದರಾಮರು ಅವಾಗ ಗುಡಿ ಗೋಪುರಗಳನ್ನು ನಿರ್ಮಾಣ ಮಾಡಲಿಲ್ಲ. ಅವರು ಕೆರೆ ಬಾವಿಗಳನ್ನು ನಿರ್ಮಾಣ ಮಾಡಿದ್ರು, ದೇವಸ್ಥಾನಗಳ ಅರವಟ್ಟಿಗಳನ್ನು ನಿರ್ಮಾಣ ಮಾಡಿದ್ರು. ಅಂತಹ ಪರಿಸರ ಜಾಗೃತಿಯನ್ನು, ಪರಿಸರವನ್ನು ಉಳಿಸುವಂತಹ ಕೆಲಸಗಳನ್ನು ನಾವು ಮಾಡಿದ್ದೇ ಆದರೆ ಪರಿಸರದ ಒಂದು ಗುಣವನ್ನು ನಾವು ತೀರಿಸ್ತೇವೆ. ಈಗ ನಾವು ಜನ್ಮವನ್ನು ಪಡ್ಕೊಂಡ್ವಿ, ಗುರುವಿನ ಒಂದು ಆಶೀರ್ವಾದವನ್ನು ಪಡ್ಕೊಂಡ್ವಿ, ಭೂಮಿ ಮೇಲೆ ಇದ್ದೇವೆ, ಮನೆಯಲ್ಲಿ ಇದ್ದೇವೆ, ಗುರುಗಳಿಂದ ಶಿಕ್ಷಣವನ್ನು ಪಡೆದಿದ್ದೇವೆ. ಆದರೆ ನಮ್ಗೆ ಕಮ್ಯುನಿಕೇಶನ್ ಬೇಕಲ್ಲ, ಒಬ್ರಿಗೊಬ್ರು ಬೇಕಲ್ಲ. ಬರೀ ನಾನು ಒಬ್ಬರೇ ಇರೋಕ್ಕಾಗುತ್ತಾ? ಆಗಲ್ಲ. ನನಗೊಬ್ಬರು ನೆರೆಹೊರೆಯವರು ಅಂತ ಬೇಕು, ನನ್ನ ಕುಟುಂಬ ಅಂತ ಬೇಕು, ನೆರೆಹೊರೆಯವರು ಅಂತ ಬೇಕು. ಇವರೆಲ್ಲರೂ ಬೇಕು ಅಂದರೆ ಅದೊಂದು ಸಮಾಜ. ನಾನು ಏನೇ ಮಾಡಿದ್ರು ಸಮಾಜದಲ್ಲಿ ಮಾಡೋಕ್ಕೆ ಇಷ್ಟಪಡ್ತೇನೆ. ನಾನು ಮನೆಯಲ್ಲೇ ಕೂತ್ಕೊಂಡು ಮಾತಾಡೋಕ್ಕೆ ಇಷ್ಟಪಡಲ್ಲ. ಇದೇ ಭಾಷೆಯನ್ನು ಮನೆಯಲ್ಲಿ ಮಾಡೋದು ಮಾಡಲ್ಲ. ಶಾಲೆಯಲ್ಲಿ ಪಾಠ ಚೆನ್ನಾಗಿ ಹೇಳ್ತೀನಿ, ಅದೇ ಮನೆಯಲ್ಲಿರುವಂಥ ಮಕ್ಕಳಿಗೆ ಪಾಠ ಹೇಳೋದು ಕೇಳಲ್ಲ. ಯಾಕಂದ್ರೆ ನಮಗೆ ಏನು ಬೇಕು? ವೈಯಕ್ತಿಕ ಹಿತಾಸಕ್ತಿಗಿಂತ ಸಮಾಜದ ಹಿತಾಸಕ್ತಿ ಬೇಕು. ಹಾಗಾಗಿ ಸಮಾಜದ ಋಣವನ್ನು ಸ್ವಲ್ಪ ಕಡಿಮೆ ಮಾಡಲೇಬೇಕಲ್ಲ. ಈ 5 ಋಣಗಳಿಗೆ